ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಒಂದು ಸ್ಮೋಕ್ ಸ್ಮೆಲ್ ಆಗ್ಲಿ ಏನೋ ಸುಟ್ಟಿರೋ ಸ್ಮೆಲ್ ಆಗ್ಲಿ ಫಸ್ಟ್ ಪವರ್ ಆಫ್ ಮಾಡಿ ನಿಲ್ಸ್ಬಿಡಿ ಗಾಡಿ. ಮುಂದೆ ಕಂಟಿನ್ಯೂ ಮಾಡ್ಬಿಡಿ, ಅವ್ನು ಕರೆಸ್ಬಿಟ್ಟು ಕಂಟಿನ್ಯೂ ಮಾಡಿ. ನಾನು ಸೇಮ್ ಸಜೆಷನ್. ನಾನು ತಗೊಂಡು 2017 ಅಲ್ಲಿ ತಗೊಂಡಿ 7 years ಆಯ್ತು. ಅದಾದ್ಮೇಲೆ ಬ್ಯಾಟ್ರಿ ಏನಾದ್ರು ಚೇಂಜ್ ಮಾಡಿಸಿದ್ರ? ಏನು ಹೇಳೋದು, ಯಾಕೆ ಹೇಳ್ಬೇಕು? ಸ್ಟಾರ್ಟಿಂಗ್ ನಾನು ತಗೊಂಡಾಗ 110 kilometers ಇತ್ತು, ಈಗ 89 kilometers ಡ್ರಾಪ್ ಆಗಿದೆ. ಕಷ್ಟ ಕಣಪ್ಪ. ಸೇವಿಂಗ್ ಇಂತ ಮೇನ್ ಈಗ ಇಷ್ಟ ಜಾಗದಲ್ಲಿ ನಿಲ್ಸಿದ್ದೀನಿ. ಈ ಬಿಸಿಲಲ್ಲಿ ನೆರಳಬೇಕು ನಮ್ಗೆ, ಈ ತರ ಸಂದಿನಲ್ಲಿ ನಿಲ್ಸಿದ್ದೀನಿ. ಆ ತರ ಬೇರೆ ಗಾಡಿ ತಗೊಂಡಾಗ ನೀವು ಯಾವ್ದೇ ಕಾರಣಕ್ಕೂ ನಿಲ್ಸಕ್ ಆಗಲ್ಲ. ನೋ ವೇ, ಇಲ್ಲ ಚಾನ್ಸೇ ಇಲ್ಲ, ನೋ ವೇ. ನಾನು ಈಗಲೂ ನಂಗೆ ಇದೇ ಗಾಡಿ ಓಡ್ಸಕ್ ಇಷ್ಟ ಟ್ರಾಫಿಕ್ ಅಲ್ಲಿ. ಈಗ ಇದನ್ನ ತಗೊಂಡ್ಮೇಲೆ 2 wheeler ಯೂಸ್ ಮಾಡಲ್ಲ. ಒಂದು ತರಕಾರಿ ತರಕ್ ಬಂದ್ರು ಇದನ್ನೇ ತಗೊಂಡು ಆರಾಮಾಗಿರುತ್ತೆ. ಆರಾಮ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬೋದು. ಬೇರೆ ಗಾಡಿ ಲಾಂಗ್ ಬೇರೆ ಬೆಂಜ್ ಇದೆ. ಈಗ ಗೊತ್ತಾಯ್ತು ನಿನಗೆ ಶುಕ್ರ ದಶೆ ನಡೀತಾ ಇದೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು? ಜಾಸ್ತಿ ನೀವು ಯೂಸ್ ಮಾಡ್ತೀರಾ, ಇವ್ರು ಯೂಸ್ ಮಾಡ್ತಾರಾ? ಇಲ್ಲ, ನಮ್ಮ ಆಕ್ಚುಲಿ ಕೊಡ್ಸಿದ್ ನನಗೆ ಅಂತ. ಆದ್ರೆ ನನಗಿನ ಹೆಚ್ಚು ಅವರೇ ಯೂಸ್ ಮಾಡ್ತಾರೆ. ಇಟ್ಸ್ ವೆರಿ ಕಂಫರ್ಟಬಲ್. 7 years ಇಂದ ಇಟ್ಸ್ 2 wheeler. ನಮ್ಮ ಮನೆ ತರಕಾರಿ ತರಕ್ಕೂ ಅದ್ರಲ್ಲೇ ಹೋಗ್ತಾರೆ. 2 wheeler ಇದ್ರು ಯೂಸೇ ಮಾಡಲ್ಲ. ಇಟ್ಸ್ ಒನ್ ಆಫ್ ದ ಬೆಸ್ಟ್ ಕಾರ್. ಇದು ಆಕ್ಚುಲಿ ಚೆನ್ನಾಗಿರೋದು. ನಿಮ್ಮ ಹೆಸರು ಎಲ್ಲಿ ತಗೊಂಡ್ರು, RC ಕಾರ್ಡ್ ಓನರ್ ನಿಮ್ಮನ್ನ ಮಾಡಿದ್ರು, ಬಟ್ ಓಡಿಸ್ತಾ ಇರೋದು ಅವ್ರು ಅಷ್ಟೇ. ತುಂಬಾ ಚೆನ್ನಾಗಿದೆ. ನಾವು ತುಂಬಾ ಓಡಾಡ್ತೀವಿ ಎವ್ರಿ ಡೇ. ಸೊ ಪ್ರತಿ ದಿನ ಆಲ್ಮೋಸ್ಟ್ 150 kilometers ಅದು ಓಡಾಡ್ತೀವಿ. ಅದ್ರಲ್ಲಿ ಇಟ್ಸ್ ವೆರಿ ನೈಸ್. ತುಂಬಾ ಚೆನ್ನಾಗಿದೆ. ತುಂಬಾ ಜನ ಹೇಳ್ತಾರೆ ಬ್ಯಾಟ್ರಿ ಕಾರ್ ಹಂಗೆ ಹಿಂಗೆ ಅಂತ. ದಟ್ ಇಸ್ ವೆರಿ ರಾಂಗ್. ನಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ 7 years ಇಂದ. ಸರ್ವಿಸ್ ಅಂತ ನಾವೇನ್ ಬಿಟ್ಟಿಲ್ಲ. ಅದು ಮಾಮೂಲಿ ರೆಗ್ಯುಲರ್ ಸರ್ವಿಸ್ ಮಾಡಿಸ್ತೀವಿ ಅಷ್ಟೇ. E2O ಮಹೀಂದ್ರ E2O ಗಾಡಿ. ಸೊ ME ಪ್ಲಸ್ ಅಂತ. ಸೊ ಗಾಡಿ ಇದು ಎಷ್ಟು ದಿನ ಆಯ್ತು ತಗೊಂಡು, ಓನರ್ ಇಲ್ಲೇ ಇದ್ದಾರೆ. ಎಷ್ಟು ರೇಂಜ್ ಮೈಲೇಜ್ ಬರುತ್ತೆ ಪ್ರತಿಯೊಂದು ನಾವು ಅವ್ರನ್ನ ಮಾತಾಡ್ಸಿ ತಿಳ್ಕೊಳ್ಳೋಣ. ಸೊ ಅವ್ರನ್ನೇ ಮಾತಾಡ್ಸೋಣ, ಇಲ್ಲೇ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್ ಎಷ್ಟು ದಿನ ಆಯ್ತು ಈ ಗಾಡಿ ತಗೊಂಡು? ನಾನು ತಗೊಂಡು 2017 ಅಲ್ಲಿ ತಗೊಂಡಿ 7 years ಆಯ್ತು. ಅದಾದ್ಮೇಲೆ ಬ್ಯಾಟ್ರಿ ಏನಾದ್ರು ಚೇಂಜ್ ಮಾಡಿಸಿದ್ರಾ? ಇಲ್ಲ ಸರ್, ನಾನು ಚೇಂಜ್ ಮಾಡಿಸಿ ಏನು ಮಾಡಿಸಿಲ್ಲ. ಅವಾಗ ಏನು ಹೊಸದಾಗಿ ಏನು ತಗೊಂಡ್ರು ಅದೇ ಅವಾಗಿದೆ ಅಂತ ಅದೇ ಬ್ಯಾಟ್ರಿ. ಎಷ್ಟು ರೇಂಜ್ ಬರುತ್ತೆ ಇದು? ಸ್ಟಾರ್ಟಿಂಗ್ ನಾನು ತಗೊಂಡಾಗ 110 kilometers ಇತ್ತು, ಈಗ 89 kilometers ಡ್ರಾಪ್ ಆಗಿದೆ. ಅಲ್ಲ ನಿಯರ್ಲಿ ಅಲ್ಲಿಗೆ 21 kilometers ಡ್ರಾಪ್ ಆಗಿದೆ. ಸ್ಟಾರ್ಟಿಂಗ್ 110 kilometers ಕೊಟ್ಟಿದ್ದು ಗಾಡಿ ಕಂಪ್ನಿ. ಈಗ 89 ಬರುತ್ತೆ. ಫುಲ್ ಚಾರ್ಜ್ ಮಾಡಿದಾಗ 89 ಬರುತ್ತೆ. ಫಸ್ಟ್ 110 ಇತ್ತು, ಈಗ ಡ್ರಾಪ್ ಆಗ್ತಾ ಇದೆ. ಓಕೆ, ಅಂದ್ರೆ 7 years ಆಯ್ತಲ್ಲ? 7 years ಆಯ್ತು. ಪರವಾಗಿಲ್ಲ. ಈಗ ಲೈಫ್ ಬ್ಯಾಟ್ರಿ ವಾರಂಟಿ ಎಷ್ಟು ದಿನ ಕೊಟ್ಟಿದ್ರು ಅವರು? ಬ್ಯಾಟ್ರಿ ವಾರಂಟಿ ಅವ್ರ ಕಂಪ್ನಿಯಿಂದ 1 ವರ್ಷ ಇರ್ಬೇಕು ಅನ್ಸುತ್ತೆ ಅಷ್ಟೇನೆ. ಓಕೆ. ನಾನು ಆದ್ರೆ ಯೂಸ್ ಮಾಡ್ತಾ ಇದ್ದ ನಂಗೆ ಆ ತರ ಏನೋ ತೊಂದರೆ ಏನು ಕಾಣಿಸ್ಕೊಂಡು. ಬಟ್ ಆ ಟೈಮಲ್ಲೆಲ್ಲ ಇರಲಿಲ್ಲ. ಇವಾಗೆಲ್ಲ ಬ್ಯಾಟ್ರಿ 8 ವರ್ಷ ಅಥವಾ 1,50,000 ಸ್ಟಾರ್ಟಿಂಗ್ ಇದು ಲಾಂಚ್ ಆಗಿದೆ ಅವಾಗ. ಇದು ರೇವಾ ಟೇಕ್ ಆಫ್ ಮಾಡಿ ಮಹೀಂದ್ರದವರು ಬಿಟ್ಟಿದ್ರು ಗಾಡಿನ. E2O ಮಾಡಿದ್ರು. E2O ಮಾಡಿ ಬಿಟ್ಟಿದ್ರು. ಇದ್ರಲ್ಲಿ ಇನ್ನೊಂದು ಟಾಪ್ ಎಂಡ್ ಮಾಡಿ ಇನ್ನೊಂದು ಮಾಡ್ಲಿತ್ತು 140 kilometers ಏನೋ. ಅದು ಅವಾಗ 10 lakhs ಇತ್ತು, ಇದು 7 lakhs ಇತ್ತು. 8 lakhs ಸಾರಿ, ಇದು 8 lakhs ಇತ್ತು. 7 ಅಲ್ಲ 7 lakhs ಸಾರಿ. ಸರ್ ನಿಮ್ಗೆ 7 ವರ್ಷ ಓಡಿಸಿದಿರಾ ಯಾವುದೇ ಪೆಟ್ರೋಲ್ ಹಾಕ್ಸ್ದಂಗೆ. ಹೆಂಗ್ ಅನ್ಸುತ್ತೆ? 8 ಲಕ್ಷ ಇನ್ವೆಸ್ಟ್ ಮಾಡಿದಿರಾ, ಬಟ್ ಕಾರ್ ಮಾತ್ರ ಚಿಕ್ಕದಾಗಿ ಕಾಣಿಸುತ್ತೆ ಈಗ ಬೇರೆ ಕಂಪೇರ್ ಮಾಡಿದ್ರೆ. ಅದೇ 8 ಲಕ್ಷ ಕೊಟ್ರೆ ಬೇರೆ ಕಾರ್ ಒಳ್ಳೆ ಕಾರ್ ಬರುತ್ತೆ. ಬಟ್ ನಿಮ್ಗೆ ಹೆಂಗ್ ಅನ್ಸುತ್ತೆ ಪೆಟ್ರೋಲ್ ಸೇವ್ ಮಾಡಿದ್ರಲ್ಲ? ಸರ್ ಸೇವಿಂಗ್ ಇಂತ ಮೇನ್ ಈಗ ಇಷ್ಟ ಜಾಗದಲ್ಲಿ ನಿಲ್ಸಿದ್ದೀನಿ. ಎರಡು ಕಂಬದ ಮಧ್ಯದಲ್ಲಿ ನೆರಳಬೇಕು. ಈ ಬಿಸಿಲಲ್ಲಿ ನೆರಳಬೇಕು ನಮ್ಗೆ, ಈ ತರ ಸಂದಿನಲ್ಲಿ ನಿಲ್ಸಿದ್ದೀನಿ. ಆ ತರ ಬೇರೆ ಗಾಡಿ ತಗೊಂಡಾಗ ನೀವು ಯಾವ್ದೇ ಕಾರಣಕ್ಕೂ ನಿಲ್ಸಕ್ ಆಗಲ್ಲ. ಲೆಂತ್ ಇರುತ್ತೆ, ಕಟ್ ಆಗಲ್ಲ, ಇಲ್ಲ ಟಚ್ ಆಗ್ಬಿಡ್ತದೆ. ಪಾರ್ಕಿಂಗ್ ಆಗಲಿ. ಈ ಬೆಂಗಳೂರು ಟ್ರಾಫಿಕ್ಗೆ ನಂದು ತಿಳಿದ ಮಟ್ಟಿಗೆ ದ ಬೆಸ್ಟ್ ಕಾರ್. ಬೆಸ್ಟ್ ಕಾರ್. ಈ ಟ್ರಾಫಿಕ್ ಅಲ್ಲಿ ಕ್ಲಚ್ ಹಾಕದ್ರೆ ಇದಿರಲ್ಲ. ಆರಾಮಾಗಿ ಹೋಂಡಾ ಆಕ್ಟಿವಾ ಯಾವ ರೀತಿ ನಾವು 2 wheeler ಓಡಿಸ್ತೀವಿ ಆ ತರ ಆರಾಮಾಗಿ ಓಡಿಸ್ಕೊಂಡು ಹೋಗ್ತಾರೆ. ಮೇಂಟೆನೆನ್ಸ್ ಎಲ್ಲ ಯಾವ ತರ ಬರುತ್ತೆ? ಅಂದ್ರೆ ಖರ್ಚು ಏನಿಲ್ವಲ್ಲ. ಎಂಜಿನ್ ಇಲ್ಲ ಆದ್ಮೇಲೆ ಎಂಜಿನ್ ಎಲ್ಲ ಹಾಕಂಗಿಲ್ಲ, ಏನಿಲ್ಲ. ಬ್ರೇಕ್ ಅಷ್ಟೇ. ಬ್ರೇಕ್ ಏನೇನು ಡೌನ್ ಆಯ್ತು ಅಂದ್ರೆ ಬ್ರೇಕ್ ಫ್ಲೂಯಿಡ್ ಅನ್ನು ಹಾಕ್ಬೇಕು ಸರ್ವಿಸ್. ಜನರಲ್ ಸರ್ವಿಸ್ ಅವ್ರು ಏನು ಮಾಡಲ್ಲ, ವಾಶ್ ಮಾಡ್ತಾರೆ, ಬ್ರೇಕ್ ಅಡ್ಜಸ್ಟ್ ಮಾಡಿ ನಿಮ್ಗೆ ಗಾಡಿ ಕೊಡ್ತಾರೆ ಅಷ್ಟೇ.
ಆಮೇಲೆ ಪವರ್ ಶೇರಿಂಗ್ ಇರ್ತದೆ, ಅದನ್ನ ಆಯಿಲ್ ಗಿಲ್ ಲೀಕ್ ಇದ್ರೆ ಚೆಕ್ ಮಾಡಿ ಕೊಡ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಮೇಜರ್ ಎಕ್ಸ್ಪೆಂಡಿಚರ್ ನಾನು ಇವತ್ತವರೆಗೂ ಈ ಗಾಡಿಗೆ ಅಂತ ಏನು ಮಾಡಿಲ್ಲ. ಖರ್ಚು ಮಾಡಿಸಿ ಬ್ರೇಕ್ ಅಷ್ಟೇ, ಬ್ರೇಕ್ ಪ್ಯಾಡ್ ಬ್ರೇಕ್ ಪ್ಯಾಡ್ ಸಹ ನಾನು ಹಾಕ್ಸಿಲ್ಲ ಅನ್ಸುತ್ತೆ. ಬ್ರೇಕ್ ಪ್ಯಾಡ್ ಗಾಡಿ ತಗೊಂಡೋಗಿ ಬ್ರೇಕ್ ಪ್ಯಾಡ್ ಹಾಕ್ಸಿಲ್ಲ. ಓಕೆ, ಮೋಸ್ಟ್ಲಿ ಡ್ರೈವಿಂಗ್ ಮೇಲೆ ಹೋಗುತ್ತೆ. ನಾವು ರ್ಯಾಶ್ ಓಡಿ ರ್ಯಾಶ್ ಕೊಡೋದು ಬ್ರೇಕ್ ಪ್ರಾಬ್ಲಮ್. ರೀಜನರೇಷನ್ ಇರುತ್ತೆ. ಇವಿ ವೆಹಿಕಲ್ ಏನಂದ್ರೆ ನಾವು ಒಂಥರ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಬೇಕಷ್ಟೇ. ಥ್ರಾಟಲ್ ಒಂದ್ಸರಿ ಕೊಡೋದು, ಸಡನ್ ಆಗಿ ರಿಲೀಸ್ ಮಾಡೋದು, ಥ್ರಾಟಲ್ ಕೊಡೋದು ಒಂದ್ಸರಿ. ನೀವು ಎಷ್ಟು ಪ್ರೆಷರ್ ಕೊಡ್ತೀರಾ ಅವ್ರಿಗೆ ಮೋಟರ್ RPM ಜಾಸ್ತಿ ಆದಾಗ ಕಿಲೋಮೀಟರ್ ಡ್ರಾಪ್ ಆಗುತ್ತೆ, ಗಾಡಿಗೂ ವೇಟ್ ಆಗುತ್ತೆ, ಬ್ಯಾಟ್ರಿ ಸೆಲ್ಸ್ಗೂ ವೇಟ್ ಆಗುತ್ತೆ. ಅದರಿಂದ ನಾವು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ಕೊಂಡು ಸ್ಮೂತ್ ಆಗಿ ಯೂಸ್ ಮಾಡಿ. ವಾಟ್ ನಿಮ್ದು ಏನ್ ಮೋಟ ನೀವು ಅಲ್ಲಿಗೆ ಹೋಗ್ಬೇಕು, ಅಲ್ಲಿ ರೀಚ್ ಆಗ್ಬೇಕು. ಈಗ ನಿಧಾನಕ್ಕೆ ಹೋಗಿ ರೀಚ್ ಆಗ್ಬೇಕಷ್ಟೇ. ಆ ತರ ಮೇಂಟೈನ್ ರ್ಯಾಶ್ ಡ್ರೈವ್ ಮಾಡಬಾರ್ದು ಅಷ್ಟೇ. ಎಲೆಕ್ಟ್ರಾನಿಕ್ ಗಡ್ಸ್ ಈ ಗಾಡಿ ಅಂತಲ್ಲ, ಯಾವ್ದೇ ಗಾಡಿಯಲ್ಲಿ ರ್ಯಾಶ್ ಡ್ರೈವ್ ಮಾಡಬಾರ್ದು. ಮೋಟರ್ ಸಮಸ್ಯೆ ಆಗಿತ್ತಾ ಇಲ್ಲಿವರೆಗೂ? ನನಗೆ ತಿಳಿದ ಮಟ್ಟಿಗೆ ಏನು ಸಮಸ್ಯೆ ಆಗಿಲ್ಲ. ನಿಮ್ಮ ಹತ್ರ ಏನಾಗಿ ಸಮಸ್ಯೆ? ನನ್ನ ಹತ್ರ ಇವತ್ತು ಏನು ಸಮಸ್ಯೆ ಆಗಿಲ್ಲ. ಹೊಸ ಗಾಡಿನೇ ತಗೊಂಡು ಹೊಸ ಗಾಡಿ 7 ವರ್ಷ ಓಡಿಸಿದ್ರ? 7 ವರ್ಷ. ಎಷ್ಟು ಕಿಲೋಮೀಟರ್ ಓಡಿಸಿದ್ರ ಸರ್? ನಾನು ಒಂದು 60,000 ಓಡಿಸಿದ್ದೀನಿ. 60,000 60. ಓಕೆ, ಏನ್ ಅನ್ಸುತ್ತೆ ಸರ್ ನೀವು ಎಷ್ಟು ಪೆಟ್ರೋಲ್ ಸೇವ್ ಆಯ್ತು ನಿಮ್ಗೆ? ನೀವು ಬೇರೆ ಗಾಡಿ ತಗೊಂಡಿದ್ರೆ ಎಷ್ಟು ಪೆಟ್ರೋಲ್? 60,000 ಲೆಕ್ಕ ಹಾಕಿ 3 ಲಕ್ಷ ಆಯ್ತು. 3 ಲಕ್ಷ ಆಗುತ್ತೆ. 3 ಲಕ್ಷ ರೂಪಾಯಿ ಪೆಟ್ರೋಲ್ ಸೇವ್ ಆಗಿದೆ. 3 ಲಕ್ಷ ಪೆಟ್ರೋಲ್ ಕರೆಂಟ್ ಹೋಗಿರುತ್ತಲ್ಲ, ಅದರಲ್ಲಿ ಒಂದು ಆಯ್ತು. 3 ಲಕ್ಷ ಒಂದು 50,000 ಬಂದಿರೋದಿಲ್ಲ. ಅಷ್ಟು ಬಂದಿರ್ಬೋದು ಅಂದ್ಕೊಳ್ಳಿ. 2 ಲಕ್ಷ ಅಂತ ಸೇವ್ ಆಗಿರುತ್ತೆ. ಸೇವ್ ಆಗಿದೆ. ನೀವು ಕೊಟ್ಟರೆ 6 ಲಕ್ಷದಲ್ಲಿ ಬಂದ್ಬಿಟ್ಟು ಆಲ್ಮೋಸ್ಟ್ ಕಾಲ್ಭಾಗ ದುಡ್ಡೇ ಬಂದ್ಬಿಟ್ಟು. ನಾನು ಈಗಲೂ ನಂಗೆ ಇದೇ ಗಾಡಿ ಓಡ್ಸಕ್ಕೆ ಇಷ್ಟ. ಟ್ರಾಫಿಕ್ ಅಲ್ಲಿ ಓಕೆ, ಆರಾಮಾಗಿರುತ್ತೆ. ಆರಾಮಾಗಿ ಎಲ್ಲಿ ಬೇಕಾದ್ರೆ ಪಾರ್ಕ್ ಮಾಡ್ಬೋದು. ಈಗ ಇದನ್ನ ತಗೊಂಡ್ಮೇಲೆ 2 ವೀಲರ್ ಯೂಸ್ ಮಾಡಲ್ಲ. ಒಂದು ತರಕಾರಿ ತರಕ್ ಬಂದ್ರು ಇದನ್ನೇ ತಗೊಂಡೋಗ್ತೀನಿ. ಬೇರೆ ಗಾಡಿ ಲಾಂಗ್ ಬೇರೆ ಬೆಂಜ್ ಇದೆ. ಅವ್ರೇನಿಲ್ಲ, ನೀವು ಯೂಸ್ ಮಾಡ್ದಂಗೆ ಅಂತ ಹೇಳ್ತಾರೆ. ಎಲೆಕ್ಟ್ರಾನಿಕ್ ಗೂಡ್ಸ್ ಜಸ್ಟ್ ಲೈಕ್ ಎ ಮೊಬೈಲ್. ನಾವು ಎಷ್ಟು ಡಿಸ್ಚಾರ್ಜ್ ಮಾಡ್ತೀರಾ, ಎಷ್ಟು ಚಾರ್ಜ್ ಮಾಡ್ತೀರಾ, ಆ ತರ. ಎಕ್ಸಾಂಪಲ್ UPS ಏನೇ ಡಿಸ್ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಲೈಫ್ ಚೆನ್ನಾಗಿ ಬರುತ್ತೆ. ಇಲ್ಲಾಂದ್ರೆ ಬ್ಯಾಟ್ರಿನೇ ಹೋಗ್ಬಿಡುತ್ತೆ. ನೀವು ಯೂಸ್ ಮಾಡ್ತಾ ಇಲ್ಲ, UPS ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಬ್ಯಾಟ್ರಿನೇ ಹೋಗುತ್ತೆ. ಈವನ್ UPS ಮನೇಲಿ ಅಷ್ಟೇ. ನಾನು ಹೇಳೋದ್ ಪ್ರಕಾರ ಒಂದ್ಸತಿ ಪವರ್ ಇಲ್ಲ ಅಂದ್ರೆ UPS ಲೋಡ್ ತಗೊಳ್ಳಿ. ಅವಾಗ ಅದನ್ನು ಬ್ಯಾಟ್ರಿ ರಿಚಾರ್ಜ್ ಆಗುತ್ತೆ, ಡಿಸ್ಚಾರ್ಜ್ ಆಗುತ್ತೆ, ಚಾರ್ಜ್ ಆಗುತ್ತೆ. ಬ್ಯಾಟ್ರಿ ಲೈಫ್ ಜಾಸ್ತಿ ಇರುತ್ತೆ. AC ಎಲ್ಲ ಇದೆಯಾ? ಇದೆ ಸರ್, AC ಎಲ್ಲ ಇದೆ. AC ಹಾಕಿದ್ರೆ ಆಲ್ಮೋಸ್ಟ್ ಡ್ರಾಪ್ ಆಗುತ್ತೆ. ಒಂದು 20% ಡ್ರಾಪ್ ಆಗ್ಬಿಡುತ್ತೆ. ವಿತೌಟ್ AC ಜಾಸ್ತಿ ಓಡಿಸ್ತೀರಾ? ಏನ್ ಕೆಲಸ ಮಾಡ್ತಾರೆ? ಬಿಸ್ನೆಸ್ ಸರ್? ಬಿಸ್ನೆಸ್ ಸರ್. ಸ್ಕೂಲ್ ನಡೆಸ್ತೀನಿ. ಸ್ಕೂಲ್ ನಡೆಸ್ತೀರಾ? ಸೊ ಲೋಕಲ್ ಓಡಾಡ್ಲಿಕ್ಕೆಲ್ಲ ತುಂಬಾ ಕಂಫರ್ಟ್ ಆಗಿದೆ. ಓಕೆ ಸರ್, ಏನ್ ಅನ್ಸುತ್ತೆ? ಕೆಲವರು ಎಲೆಕ್ಟ್ರಿಕ್ ವೆಹಿಕಲ್ ಅಂದ್ರೆ ಸ್ವಲ್ಪ ಭಯ ಆಗಿರುತ್ತೆ, ಏನೋ ಅದು ಆಗುತ್ತೆ ಇದಾಗುತ್ತೆ ಅಂತ. ಸೊ ನೀವು 7 ವರ್ಷ ನಿಮ್ಮ ಸರ್ವಿಸ್. ಹೌದು, ಬ್ರಾಂಡೆಡ್ ವೆಹಿಕಲ್ಸ್ ತಗೊಂಡಾಗ ಅದು ನಮಗೆ ಸಮಸ್ಯೆ ಬರಲ್ಲ. ಮೇನ್ ಅಂದ್ರೆ ಎಲೆಕ್ಟ್ರಾನಿಕ್ ಗೂಡ್ಸ್ ಅಲ್ಲಿ ಏನಂದ್ರೆ ಕ್ವಾಲಿಟಿ ಇರಬೇಕು. ಕ್ವಾಲಿಟಿ ಆಫ್ ದ ಮೆಟೀರಿಯಲ್ ಅಂದ್ರೆ ಕಾಪರ್ ವೈರಿಂಗ್ ಮೆಟೀರಿಯಲ್ ಏನು ಯೂಸ್ ಮಾಡಿರ್ತಾರೋ ಅದು ಮೇನ್ ಇರುತ್ತೆ. ಓಕೆ, ಅಕಸ್ಮಾತ್ ನಿಮ್ಗೆ ಏನಾದ್ರು ಈ ಗಾಡಿ ಓಡಿಸ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಒಂದು ಏನಪ್ಪ ಸ್ಮೋಕ್ ಸ್ಮೆಲ್ ಆಗ್ಲಿ, ಏನೋ ಸುಟ್ಟಿರೋ ಸ್ಮೆಲ್ ಆಗ್ಲಿ, ಫಸ್ಟ್ ಪವರ್ ಆಫ್ ಮಾಡಿ ನಿಲ್ಸ್ಬಿಡಿ ಈ ಗಾಡಿನ. ಓಕೆ, ಗಾಡಿ ಓಡಿಸ್ಬೇಕಾದ್ರೆ ನೀವ್ ಏನೇ ಆಗ್ಲಿ ಪವರ್ ಆಫ್ ನಿಲ್ಸ್ಬಿಡಿ. ನೀವು ಮುಂದೆ ಕಂಟಿನ್ಯೂ ಮಾಡಬೇಡಿ. ಅವ್ನು ಕರೆಸ್ಬಿಟ್ಟು ಕಂಟಿನ್ಯೂ ಮಾಡಿ. ನನ್ನೊಂದು ಸೇಮ್ ಸಜೆಷನ್. ಇಲ್ಲಾಂದ್ರೆ ಎಲೆಕ್ಟ್ರಿಕ್ ಮೆಲ್ಟ್ ಆಗಿದ ತಕ್ಷಣ ಏನಾಗುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಓಕೆ, ಹೀಟಾಗಿ ಏನಾಗುತ್ತೆ, ಬೆಂಕಿ ಎತ್ಕೊಂಡ್ಬಿಡುತ್ತೆ. ಈ ಮನೆ ಪಾರ್ಕಿಂಗ್ ಅಲ್ಲಿ ಒಂದಾದ್ರು 2 ವೀಲರ್ ನೋಡೋದಲ್ಲ ವಾಟ್ಸ್ಆಪ್ ಅಲ್ಲಿ. ಹೌದು, ತುಂಬಾ ಇದೆ ಬಿಡಿ. ನಾನೇ ಎಷ್ಟೋ ಒಂದು ವಿಡಿಯೋ ಮಾಡಿದ್ದೀನಿ. ಹೌದು, ಆ ತರ ಪ್ರಾಬ್ಲಮ್ ಆಗುತ್ತೆ ಕಂಪನಿ ಗಾಡಿಗಳು. ಆಮೇಲೆ ಎಲೆಕ್ಟ್ರಾನಿಕ್ ಆದಷ್ಟು ಶೇಡ್ ಅಲ್ಲಿ ನಿಲ್ಸ್ಕೊಳ್ಳಿ. ಬಿಸಿಲಲ್ಲಿ ಗಾಡಿ ಹೀಟ್ ಆಗಲ್ಲ. ನಾವೆಲ್ಲ ಈಗ ಆಚೆ ಟೆಂಪರೇಚರ್ 30 ಇತ್ತು ಅಂದ್ರೆ ನೀವು ಗ್ಲಾಸ್ ಎಲ್ಲ ಕ್ಲೋಸ್ ಮಾಡಿದ್ರೆ ಒಳಗಡೆ ಟೆಂಪರೇಚರ್ 10 ಡಿಗ್ರಿ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ, ಹೀಟ್ ಜಾಸ್ತಿ ಆದಷ್ಟು ಏನೋ ಒಂದು ಆಗ್ಬೋದು ಹೆಚ್ಚು ಕಮ್ಮಿ. ಆದಷ್ಟು ನಾವು ಈ ಗಾಡಿಗಳಲ್ಲಿ ಇದೆ ಅಂತಲ್ಲ, ಇವನ್ 2 ವೀಲರ್ ಎಲೆಕ್ಟ್ರಾನಿಕ್ ಗೂಡ್ಸ್ ಅದನ್ನ ಒಂಥರ ಸೇಫ್ಟಿನಲ್ಲಿ ಮೇಂಟೈನ್ ಮಾಡಬೇಕು ಅಂತ ನಂದೊಂದು ಸಜೆಷನ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸೋಮಶೇಖರ್ ಅಂತ. ಓಕೆ, ಥ್ಯಾಂಕ್ ಯು. ಯಾವ ಸ್ಕೂಲ್ ನಡೆಸ್ತೀರಾ? ಇಂಡಿಯನ್ ಕೇಂಬ್ರಿಡ್ಜ್ ಅಂತ ನಂದಿನಿ ಹೋಟೆಲ್ ಒಂದು ನಡೆಸ್ತಿದ್ದೀನಿ. ಮಾಲ್ಗಳಲ್ಲಿ ಅರವಿಂದ್ ವಿದ್ಯಾ ಮಂದಿರ ಅಂತ 2 ಸ್ಕೂಲ್. ಓಕೆ, ಇಲ್ಲಿ 3 ಜನ ಕುತ್ಕೋಬಹುದು? ಆರಾಮಾಗಿ ಕುತ್ಕೋಬಹುದು. ಈಗ 5 ಜನ ಬಂದಿದ್ದೀವಿ ಟೋಟಲ್ ನಾವು ಈ ಕಾರಲ್ಲಿ. 3 ಜನ, ಅಲ್ಲಿ 2. ಸೊ ಇಲ್ಲಿ ಸ್ವಲ್ಪ ಡಿಕ್ಕಿ ಸ್ಪೇಸ್ ಇದೆ. ಅದು ಓಪನ್ ಮಾಡ್ತೀನಿ. ಇಲ್ಲಿ ಸ್ಪೇಸ್ ಚೆನ್ನಾಗಿದೆ. ಆರಾಮಾಗಿದೆ. ಚೆನ್ನಾಗಿದೆ. ಸ್ಪೇಸ್ ಮಾತ್ರ ಚೆನ್ನಾಗಿದೆ ಎಲ್ಲ ಗಾಡಿಗಿಂತ.